ಎಲ್ಲಾದು ಹೋಗೋದ ನೀನು ಹೇಳ್ತಾರ? ನಿನ್ನ ಕಟಿಂಗ್ ನೋಡಿ ಹೇಳ್ತಾರ ನಿನ್ನ ಕ್ರೈಸ್ತವನ? ನಿನ್ನ ಡ್ರೆಸ್ ನೋಡಿ ಹೇಳ್ತಾರೆ ನೀ ಕ್ರೈಸ್ತವನ? ನಿನ್ನ ಭಾವನೆ ನೋಡಿ ಜನರು ಹೇಳ್ತಾರೆ ನೀ ಕ್ರೈಸ್ತವನ? ನಿನ್ನ ನಡೆ ನೋಡಿ ಹೇಳ್ತಾರೆ ನಿನ್ನ ಕ್ರೈಸ್ತವನ? ಯೇಸುವಿನ ಒಂದು ಮುದ್ರೆ ನನ್ನ ಒಳಗಡೆ ಇದೆಯಾ? ನಮ್ಮ ಅಪ್ಪ ಅಮ್ಮನ ಒಂದು ಕೆಲವೊಂದು ಭಾವನೆಗಳು ನಮ್ಮಲ್ಲಿ ಕಾಣಬಹುದು, ನಮ್ಮ ಫೇಸಲ್ಲಿ ಕಾಣಬಹುದು, ನಮ್ಮ ಮಾತಿನಲ್ಲಿ ಕಾಣಬಹುದು. ಆದರೆ ಅದೇ ರೀತಿಯಾಗಿ ಕ್ರಿಸ್ತನೊಂದಿಗೆ ನಡೀತಾ ಇರಬೇಕಾದ್ರೆ ನನ್ನ ಪ್ರಿಯ ಸಹೋದರನೇ, ಯೇಸುವಿನ ಮುದ್ರೆಗಳು, ಯೇಸುವಿನ ಗುಣತಿಸ್ಯಗಳು ನಿನ್ನಲ್ಲಿ ಕಾಣಿಸಲ್ಪಡ್ತಾ ಇದೆಯಾ? ಅದನ್ನು ಗಮನಿಸಬೇಕು. ಆ ಒಂದು ಗುಣಲಕ್ಷಣ ನಿನ್ನ ಒಳಗಡೆ ಕಾಣಲ್ಪಡುವುದಾದರೆ ಯೇಸು ಮಾಡಿದ ಅದ್ಭುತ ಕಾರ್ಯ ನೀನು ಕೂಡ ಮಾಡುತ್ತಾರೆ. ಯೇಸು ಮಾಡಿದ ಅದ್ಭುತ ಕಾರ್ಯಗಳು ನಾವು ಕೂಡ ಮಾಡುತ್ತೇವೆ. ಆತನ ಮುದ್ರೆಗಳು ನಮ್ಮನ್ನು ಸುಮ್ಮನೆ ಇಟ್ಟುಕೊಳ್ಳಕ್ಕಲ್ಲ, ಬೆಳಕನ್ನು ಕೊಡಕ್ಕೆ. ಹಲ್ಲೆಲೂಯಾ. ಆತನ ಪ್ರಾರ್ಥನಾ ಜೀವಿತವು ತನಗಾಗಿ ಮಾತ್ರ ಇಟ್ಟುಕೊಂಡಿಲ್ಲ. ಆತನ ಪ್ರಾರ್ಥನಾ ಜೀವಿತವು ಆತನು ಅನೇಕರಿಗೆ ಆತನ ಬೆಳಕನ್ನು ಕೊಡೋದಕ್ಕೋಸ್ಕರ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆತನು ತಂದೆಗೆ ಆತನು ವಿಧೇಯನಾಗಿದ್ದಾನೆ. ಇವತ್ತು ನಮ್ಮಲ್ಲಿ ನಿನ್ನಲ್ಲಿ ದೇವರ ವಾಕ್ಯಕ್ಕೆ ಎಷ್ಟು ಮಟ್ಟಿಗೆ ನಾವು ವಿಧೇಯರಾಗುತ್ತಾ ಇದ್ದೇವೆ? ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ. ಹಾಗೆ ನನ್ನ ಆಜ್ಞೆಯಲ್ಲಿ ಕೈಗೊಂಡು ನಡೆಯುವಾಗ ನಾನು ಮತ್ತು ನನ್ನ ತಂದೆ ಇಬ್ಬರು ಬಂದು ನಿಮ್ಮಲ್ಲಿ ಬಿಡಾರವನ್ನು ಹಾಕ್ಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ತಂದೆಯಾದ ದೇವರು, ಮಗನಾದ ಯೇಸು ಸ್ವಾಮಿ ಹೇಳ್ತಾರೆ, ನಾವಿಬ್ಬರು ಬಂದು ಏನು ಮಾಡುತ್ತೇವೆ? ಅವನಲ್ಲಿ ಬಂದು ನಾನು ವಾಸ ಮಾಡುತ್ತೇನೆ. ಯಾವಾಗ? ಐ ಲವ್ ಯು ಜೀಸಸ್ ಹೇಳ್ರಿ. ಅಬ್ಬಾ, ಹೇಳಕ್ಕೆ ಎಷ್ಟು ಈಸಿ. ಐ ಲವ್ ಯು ಜೀಸಸ್ ಹೇಳುವವನು ಯೇಸುವಿನ ವಾಕ್ಯವನ್ನು ಕೈಗೊಳ್ಳಬೇಕು. ಅವನೇ ದೇವನು ಪ್ರೀತಿಸ್ತಾನೆ. ಬಾಯಲ್ಲಿ ಪ್ರೀತಿ ಮಾಡುವವನೆಲ್ಲ ಪ್ರೀತಿ ಮಾಡು ಪ್ರೀತಿ ಅಲ್ಲ ಅದು. ಪ್ರೀತಿ ಅನ್ನೋದೇನೆಂದರೆ ಯೇಸುವಿನ ಆಜ್ಞೆಗಳೇನಿದೆ ಅದನ್ನು ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಧೇಯನಾಗಿರಬೇಕು ದೇವರಿಗೆ, ವಾಕ್ಯಕ್ಕೆ ನಾನು ವಿಧೇಯನಾಗಿರಬೇಕು.